ಹೆಣ್ಣು ಮಕ್ಕಳಿಗೆ 40 ಆದಾಗ ಭಯ ಹೋಗುತ್ತಂತೆ. ನನಗೊಂದು ವರ್ಷ ಮುಂಚೆನೇ ಹೋಗಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಜೀವನದಲ್ಲೇ ಮಾಡಿದಂತಹ ತಪ್ಪುಗಳ ಒಂದು ವಿಡಿಯೋ ಸರಣಿಯನ್ನು ನಾನು ಮಾಡ್ತಾ ಇದ್ದೇನೆ. ಇದರಿಂದ ಬಹಳಷ್ಟು ಜನರಿಗೆ ಸಹಾಯ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಇದರಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತು, ನಾನು ಏನು ತಪ್ಪು ಮಾಡಿದೆ, ಅದರಿಂದ ನಾನು ಹೇಗೆ ಹೊರಗೆ ಬಂದೆ, ಅಷ್ಟೇ ಅಲ್ಲ ಅದರಿಂದ ನನಗೇನು ಪ್ರಯೋಜನ ಆಯಿತು, ಅಂದರೆ ನಾನು ಆ ತಪ್ಪು ಮಾಡಿದ್ರಿಂದ ನನಗೇನು ಪ್ರಯೋಜನ ಆಯಿತು, ಅದರಿಂದ ಮತ್ತೇನೇನು ಪರಿಣಾಮಗಳಾದವು ಅಂಥೇಳಿ, ಹೀಗೆ ನನ್ನ ತಪ್ಪಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕಿದ್ದೇನೆ. ಇದರಲ್ಲಿ ನಾನು ಕೇವಲ ನನ್ನ ತಪ್ಪುಗಳು ಮಾತ್ರ ಅಲ್ಲ, ಬೇರೆಯವರ ತಪ್ಪುಗಳು, ಆ ತಪ್ಪುಗಳಿಂದ ಆದಂತಹ ಪರಿಣಾಮಗಳು ಎಲ್ಲನೂ ಇರುತ್ತೆ. ಒಂದು ತಪ್ಪು ನನಗೆ ಇಂದಿಗೂ ಕಾಡಿಸುವಂಥದ್ದು ಮಾನ್ವಿಯಲ್ಲಿರ್ತಕ್ಕಂಥ ಸಿಂಗ್ ಬ್ರದರ್ಸ್ಗಳಿಗೆ ನಾನು ಮಾಡಿದಂತಹ ಅನ್ಯಾಯ. ಯಾಕೆ ಅಂತ ಹೇಳಿದ್ರೆ, ಅವರು ಒಂಥರ ನಮಗೆ ಫ್ಯಾಮಿಲಿ ಇದ್ದಂಗೆ. ನನ್ನ ತಂದೆಗೆ ಆ ಜನಾಂಗದವರು ಅಂದರೆ ತುಂಬಾ ಪ್ರೀತಿ. ಹಾಗಿರುವಾಗ ನಾನು ಯಾವುದೋ ಒಂದು ಕೆಲಸ ಶುರು ಮಾಡಿದಾಗ, ಅದು ಮಧ್ಯದಲ್ಲಿದ್ದಾಗ ಕೂಡ ಅಲ್ಲಿ ಏನೋ ಒಂದು ತಪ್ಪು ಆಗ್ತಿದೆ ಅಂದಾಗ ನಾನು ನಿಲ್ಲಿಸ್ಬೇಕಾಗಿತ್ತು. ಆದರೆ ಯಾರ್ದೋ ಮಾತು ಕೇಳಿಕೊಂಡು ನಾನು ಅದನ್ನು ಮುಂದುವರೆಸ್ದೆ. ನನ್ನ ಮನಸ್ಸಿಗೆ ಗೊತ್ತಿದೆ ನಾನು ಅವರಿಗೆ ಅನ್ಯಾಯ ಆಗಬೇಕು ಅಂತ ಯಾವತ್ತೂ ಬಯಸಲಿಲ್ಲ. ಆದರೆ ಅದು ಯಾವಾಗ ತಪ್ಪು ಅಂತ ಗೊತ್ತಾಯಿತು, ನಾನು ಆವಾಗ ಅದನ್ನು ನಿಲ್ಲಿಸ್ಬೇಕಿತ್ತು, ಅವ್ರ ಹತ್ರ ಕ್ಷಮೆ ಕೇಳಬೇಕಿತ್ತು. ನಾನು ಕೇಳಲಿಲ್ಲ. ಅವ್ರ ತಮ್ಮ ನನ್ನ ಮುಂದೆ ಬಂದುಬಿಟ್ಟು ಅದು ಫಂಕ್ಷನ್ ಸರಿ ಹೋಗದೆ ಹೋದಾಗ, ಏನು ಮೇಡಮ್ ಯಾರೂ ಬಂದೇ ಇಲ್ಲ ಅಂತ ಹೇಳಿದಾಗ, ನಾನು ಅರ್ಥ ಮಾಡ್ಕೊಂಡು ನಾನು ಅವತ್ತು ಸಾರಿ ಕೇಳಬೇಕಿತ್ತು. ನಾನು ಅವತ್ತೂ ಕೇಳಲಿಲ್ಲ. ಆದರೆ ದೇವ್ರದೇ ನಾನು ತಪ್ಪು ಮಾಡದೇ ಇರೋ ಕಾರಣ ಆ ಫಂಕ್ಷನ್ ಚೆನ್ನಾಗೇನೋ ನಡೀತು. ಆದರೆ ಆ ಕೋರ್ಗು ನನ್ನ ಮನಸ್ಸಲ್ಲಿ ಯಾವತ್ತೂ ಉಳಿದು ಹೋಯಿತು. ಎಷ್ಟೋ ಸಮಯ ಅವ್ರಿಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಹೇಳಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಆ ಕ್ಷಮೆ ಕೇಳ್ತಿದ್ದೀನಿ. ಯಾಕಂದರೆ ನಮ್ಮ ಟೀಚರ್ ಹೇಳಿದರು, ಎಷ್ಟು ದೊಡ್ಡ ತಪ್ಪಿರುತ್ತೋ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಕ್ಷಮೆ ಕೇಳಬೇಕು ಅಂಥೇಳಿ. ಅವತ್ತು ಎಲ್ಲರ ಮುಂದೆ ನಾನು ಅವ್ರಿಗೆ ತುಂಬ ನೋವು ಮಾಡಿದೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಬೇಕಂತಲೇ ಮಾಡಿದ್ದು ಅಲ್ವೇ ಅಲ್ಲ. ಅದು ಯಾವುದೋ ಕಾರಣಾಂತರಗಳಿಂದ ಅದು ಆಗೋಯ್ತು. ಹಾಗಾಗಿ ನಾನು ಈ ತಪ್ಪನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳ್ಕೊಳ್ತಾ ಇದ್ದೇನೆ. ಇದರಿಂದ ನಾನು ಕಲಿತ ಪಾಠ ಏನಪ್ಪ ಅಂತಂದರೆ, ಯಾರು ಎಷ್ಟೇ ಹೇಳಲಿ, ನಿಮಗದರಿಂದ ಎಷ್ಟೇ ಲಾಭ ಇರಲಿ, ಅಥವಾ ಅದು ನೋಡಿದಾಗ ಲಾಜಿಕಲಿ ಅದು ಸರಿ ಅಂತಲೂ ಕೂಡ ಅನ್ನಿಸ್ಬೋದು. ಆದರೆ ನಿಮ್ಮ ಆತ್ಮಸಾಕ್ಷಿಗೆ ಅದು ತಪ್ಪು ಅಂತ ಅನ್ನಿಸಿದಾಗ ದಯವಿಟ್ಟು ಅದನ್ನು ಅಲ್ಲಿನೇ ನಿಲ್ಲಿಸಿ. ಯಾಕಂತ ಹೇಳಿದ್ರೆ ನಾಳೆ ನಿಮ್ಗೆ ಅದರಿಂದ ಲಾಭ ಸಿಕ್ಕರೂ ಕೂಡ ನಿಮ್ಗೆ ಅದರಿಂದ ಯಾವ ಸುಖನೂ ಸಿಗೋದಿಲ್ಲ. ಅದ್ರ ಜೊತೆಗೆ ನನಗೆ ಒಂದು ಅರ್ಥ ಆಗಿದ್ದು ಏನಪ್ಪ ಅಂತಂದರೆ, ನೀವು ತಪ್ಪಿಲ್ಲದೆ ಏನಾದರೂ ಕೆಲಸವನ್ನು ಮಾಡಿದ್ರಿ ಅಂತಂದರೆ ದೇವ್ರು ಖಂಡಿತ ಕ್ಷಮಿಸ್ತಾನೆ ಅಂತ. ಅದಕ್ಕೆ ಸಾಕ್ಷಿ ಎಷ್ಟೊಂದು ಘಟನೆಗಳು ನಡೆದವು. ಹಾಗಾಗಿ ನನಗೆ ಆ ಒಂದು ಏನಂತಾರೆ ತಪ್ಪಿತಸ್ಥ ಭಾವದ ಒಂದು ಭಾರ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ನನಗೆ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತಿತ್ತು. ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಆಮೇಲೆ ಇದರಿಂದ ನನ್ನಲ್ಲಾದಂತಹ ಬದಲಾವಣೆ ಏನು ಅಂತಂದರೆ, ಅಂದಿನಿಂದ ಇಂದಿನವರೆಗೂ ನಾನು ಅದು ಎಷ್ಟೇ ಕಷ್ಟ ಆಗಲಿ, ನನಗೆ ಎಷ್ಟೇ ನಷ್ಟ ಆಗಲಿ, ಏನೇ ಆಗಲಿ, ನಾನು ಯಾವತ್ತೂ ಕೂಡ ನನ್ನ ಆತ್ಮಸಾಕ್ಷಿಯ ಮಾತನ್ನು ಗಟ್ಟಿಯಾಗಿ ನಂಬ್ತೇನೆ. ಅವ್ರು ನನ್ನ ಸೀನಿಯರ್ಸ್ ಆಗಲಿ, ಸೂಪರ್ ಸೀನಿಯರ್ಸ್ ಆಗಲಿ, ಇನ್ನು ಯಾರೇ ಆಗಿರಲಿ, ನಾನು ಅವ್ರದ್ದು ಯಾರ್ದು ಮಾತು ಕೇಳ್ದೇನೆ ನೇರವಾಗಿ ನಾನು ಹೇಳ್ತೇನೆ, ನನಗಿದು ಇಷ್ಟ ಆಗಲಿಲ್ಲ, ನಾನು ಮಾಡಲ್ಲ ಅಂಥೇಳಿ. ಬಹುಶಃ ನನಗೆ ಆ ಬುದ್ಧಿ ಬರಲಿಕ್ಕೆ, ನನಗೆ ಆ ಧೈರ್ಯ ಬರಲಿಕ್ಕೆ ಈ ಘಟನೆ ಒಂದು ನಡಿಬೇಕಾಗಿತ್ತು ಏನೋ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.